ನಮಸ್ಕಾರ ವೀಕ್ಷಕರೇ. ಅನಂತ್ ಕುಮಾರ್ ಹೆಗಡೆ ಒಂದು ಕಾಲಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿದ್ದ ನಾಯಕ. ಮುಸ್ಲಿಮರ ವಿರುದ್ಧ ಅವರು ಹಲವು ಬಾರಿ ಪ್ರಚೋದನಕಾರಿ ಹೇಳಿಕೆ ನೀಡಿ ಕೇಸ್ ಹಾಕಿಸಿಕೊಂಡಿದ್ದಾರೆ. ಆದರೆ ಅನಾರೋಗ್ಯದ ಕಾರಣ ಅವರು ಈಗ ರಾಜಕೀಯದಿಂದ ದೂರ ಸರಿದಿದ್ದಾರೆ. ಆದರೆ ಈಗ ಇದೇ ಅನಂತ್ ಕುಮಾರ್ ಮೇಲೆ ರೋಡ್ ರೇಜ್ ಘಟನೆಯಲ್ಲಿ 3 ಯುವಕರ ಮೇಲೆ ಮುಸ್ಲಿಮರು ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಮಾಡಿದ್ದೇನು? ಹಲ್ಲೆಗೊಳಗಾದವರು ಯಾರು? ಅಸಲಿಗೆ ಈ ಘಟನೆ ನಡೆದಿದ್ದು ಯಾಕೆ? ಅನಂತ್ ಕುಮಾರ್ ಹಿಂದೂ ಫೈರ್ ಬ್ರ್ಯಾಂಡ್ ಎನಿಸಿಕೊಂಡವರು. ಮುಸ್ಲಿಮರ ವಿರುದ್ಧ ಅವರ ಹೇಳಿಕೆಗಳು ಎಷ್ಟೋ ಬಾರಿ ವಿವಾದಕ್ಕೂ ಕಾರಣವಾಗಿದೆ. ಅವರು ಸಕ್ರಿಯ ರಾಜಕೀಯದಲ್ಲಿ ಇರೋವರೆಗೂ ಮುಸ್ಲಿಮರ ವಿರುದ್ಧ ಕೆಂಡವನ್ನೇ ಕಾರುತ್ತಿದ್ರು. ಆದರೆ ಅನಾರೋಗ್ಯದ ಕಾರಣ ರಾಜಕೀಯದಿಂದ ದೂರ ಸರಿದ ಅನಂತ್ ಕುಮಾರ್ ಹೆಗಡೆ ಇತ್ತೀಚೆಗೆ ತಣ್ಣಗಾಗಿದ್ರು. ಆದರೆ ಈಗ ಮತ್ತೆ ಅನಂತ್ ಕುಮಾರ್ ಹೆಗಡೆ ಮೇಲೆ ಮುಸ್ಲಿಮರನ್ನ ಥಳಿಸಿರುವ ಆರೋಪ ಕೇಳಿ ಬಂದಿದೆ. ಇದು ಹಳೆ ನಿಜ್ಗಲ್ತಾ ಬರ್ತಾ ಇದ್ದೋ ಲೆಫ್ಟ್ ಸೈಡ್ ಇಂದ ಬಂದು ಯಾರು ನೋಡಿದ್ರ ನಾನು ಅವ್ನು ಗ್ಲಾಸ್ ಇಡ್ತಾ ನಾನು ಗ್ಲಾಸ್ ಇಡ್ದು ಏನಣ್ಣ ಅಂತ ಹೇಳಿದ ಸೈಡಲ್ಲಿ ಹಾಕೋ ಅಂತ ಹೇಳ್ದ. ಏನೋ ಸೈಡಲ್ಲಿ ನಿಲ್ಸು ಅಂತ ಹೇಳ್ತಾರ ಅಂತ ನಾನು ಸೈಡ್ ನಿಲ್ಸಿದಷ್ಟೇ. ಕೆಳಗಡೆ ಇಳಿಯಕ್ಕೆ ಕೊಡ್ತಾ ಇಲ್ಲ. ಬಂದಿದೆ ಒಂದು ಬಾಡಿ ಗಾರ್ಡು ಅವರು ಅನಂತ್ ಸಿಂಗ್ ಅವರು ಬಂದ್ಬಿಟ್ಟು ಇದು ಪಂಚ್ ಸ್ಟ್ಯಾಂಡಿಂಗ್ ಹೊಡೆದ್ರು. ನಾನು ಏನ್ ಹೊಡಿತಾರ ಅಂತ ಕೆಳಗಡೆ ಇಳಿಯಕ್ಕೆ ಬಿಡ್ತಾ ಇಲ್ಲ. ಗನ್ ಎತ್ಕೊಂಡವನೇ ಅದು ಮಾತಿದ್ರೆ ಗನ್ ಎತ್ಕೊಂಡು ಗನ್ನಿಂದ ಸಾಬ್ರು ನಮ್ಮ ಮಕ್ಕಳು ಕೂತಿರೋದು ಹೊರಗಡೆ ಹೊಡೀರಿ ಅಂತ ಹೇಳ್ತಾರೆ. ಎಸ್, ನಿನ್ನೆ ಅನಂತ್ ಕುಮಾರ್ ಹೆಗಡೆ ಅವರ ಮಗ ಆಶುತೋಷ್, ಡ್ರೈವರ್ ಮಹೇಶ್ ಹಾಗೂ ಗನ್ಮ್ಯಾನ್ ಶ್ರೀಧರ್ ಜೊತೆ ಬೆಂಗಳೂರಿಗೆ ಬರ್ತಾ ಇದ್ರು. ಈ ವೇಳೆ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಗೇಟ್ ಬಳಿ ಇನೋವಾ ಕಾರ್ನಲ್ಲಿ 3 ಯುವಕರ ಜೊತೆ ಗಲಾಟೆಯಾಗಿದೆ. ಯುವಕರ ಕಡೆಯವರು ಆರೋಪ ಮಾಡುವಂತೆ 3 ಯುವಕರು ಹಾಗೂ ಒಬ್ಬ ಮಹಿಳೆ ತುಮಕೂರಿನಲ್ಲಿ ಮದುವೆ ಮುಗಿಸಿ ವಾಪಸ್ ಆಗ್ತಾ ಇದ್ರು. ಈ ವೇಳೆ ಅನಂತ್ ಕುಮಾರ್ ಹೆಗಡೆ ಕಾರನ್ನ ಓವರ್ಟೇಕ್ ಮಾಡಲಾಗಿತ್ತು. ಇದಕ್ಕೆ ಮತ್ತೆ ಬಂದು ಕಾರು ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾಗಿರುವ 4ರನ್ನ ತುಮಕೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಲ್ಮಾನ್ ಸೈಫ್, ಇಲಿಯಾಜ್ ಖಾನ್ ಹಾಗೂ ಗುಲ್ಶೀರ್ ಉನ್ನಿಸಾ ಹಲ್ಲೆಗೊಳಗಾದವರು. ಅಲ್ಲದೆ ಹಲ್ಲೆ ಮಾಡುವಾಗ ಗನ್ ತೋರಿಸಿ ಬೆದರಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು 2 ಕಡೆಯವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದಾಗ ನಾನು ಕಾರ್ನಲ್ಲೇ ಕೂತಿದ್ದೆ, ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಹಲ್ಲೆ ನಡೆಸಿರೋದಾಗಿ ಅನಂತ್ ಕುಮಾರ್ ಹೆಗಡೆ ಒಪ್ಪಿಕೊಂಡಿದ್ದಾರೆ. ಮದುವೆಗೆ ಹೋಗಿ ಬರ್ತಾ ಇದ್ದು ಇವ್ರು ಯಾರೋ ಕಾರು ಆ ಸೈಡು ಲಾರಿ ಬರ್ತಾ ಇತ್ತು, ನಮ್ಮ ಕಾರು ಮುಂದೆ ಬರ್ತಾ ಇತ್ತು. ಇವ್ರು ಯಾರೋ ಕಾರ್ ತಗೊಂಡು ಬಂದು ಇವ್ರು ಯಾರೋ ಗೊತ್ತಿಲ್ಲ ನಮಗೆ. ಅಂದ್ರೆ ಅವರು ಕುಡ್ದಿದ್ರು ಏನೋ, ಕಣ್ಣೆಲ್ಲ ಕೆಂಪಾಗಿತ್ತು ಸರ್ ಅವ್ರದ್ದು. ಅವ್ರು ಬರ್ತಾ ಬರ್ತಾ ನಮ್ಮ ಕಾರಿಗೆ ಟಚ್ ಹಾಕಕ್ಕೆ ಬಂತು. ಇನ್ನು ನಮ್ಮ ಮಗ ಏನು ಹೇಳ್ದ, ಸೈಡ್ಗೆ ಹೋಗಿ ಸರ್ ಅಂತ. ಇಷ್ಟೇ ಮಾತು ಸರ್. ಇಲ್ಲ ಅವರು ಓವರ್ಟೇಕು ಮಾಡಲಿಲ್ಲ, ಇಲ್ಲ ಅವ್ರು ಟಚ್ಚು ಆಗಲಿಲ್ಲ ಗಾಡಿ, ಯಾರ್ದು ಏನು ತಪ್ಪಿಲ್ಲ. ನಮ್ಮ ಮಕ್ಳು ಏನು ಮಾಡಿ ಏನೋ ನಿಲ್ಸೋ ಕಾರ್ ಅಂದ್ರಲ್ಲ, ನಮ್ಮ ಮಕ್ಕಳು ನಿಲ್ಸಿದ್ರು ಸರ್. ಕಾರ್ ನಿಲ್ಸಿದ ತಕ್ಷಣ ನನ್ನ ದೊಡ್ಡ ಮಗ ಕಾರ್ ನಡೆಸ್ತಾನೆ, ಚಿಕ್ಕ ಮಗನಿಗೆ ಬಂದಿದ್ದೆ 4 ಜನ ಸೇರ್ಕೊಂಡು ಹೊಡೆದ್ಬಿಟ್ಟು ಅವ್ನು ಹೊಡಿತಾರಲ್ಲ ಅಂತ ಹೇಳಿ ಬಿಟ್ರು ಅಂತ ಇದು ಮಾಡಿದೆ. ಕೆಳಗಡೆ ಬಿಟ್ಬಿಟ್ಟ. ಡ್ರೈವರ್ ನಡೆಸ್ತಾ ಇದ್ನಲ್ಲ ಅವನಿಗೂ ಹೇಳ್ಕೊಂಡ್ರು. ಆಮೇಲೆ ನಮ್ಮ ನಾದಿನಿ ಯಜಮಾನ್ರು ಅವ್ರಿಗೂ ಹೇಳ್ದು, 3 ಬಾಯಿ ರಕ್ತ ಕೆಳಗಡೆ ಬಿದ್ದದ್ರು. ಸದ್ಯ ಅನಂತ್ ಕುಮಾರ್ ಹೆಗಡೆಯನ್ನ ಕಳಿಸಿರುವ ಪೊಲೀಸರು ಡ್ರೈವರ್, ಗನ್ಮ್ಯಾನ್ ಹಾಗೂ ಅನಂತ್ ಕುಮಾರ್ ಹೆಗಡೆ ಮಗನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲೂ ರಕ್ತ ಬೇಜಾರು ಬೀಳ್ಸ ನನಗೆ ಎಲ್ಲ ಅಲ್ಲೇ ನಾನು ಉಗಿದ್ಬಿಟ್ಟೆ. ಯಾಕಂದ್ರೆ ನಮ್ಮ ಮನೆಗೆ ಎದುರ್ಕೊಂತಾರೆ ಅಂತ. ಆಮೇಲೆ ಒಂದು ಉದುರಿತು, ಅಲ್ಲೂ ಒಂದು ಇಲ್ಲಿ ಅಲ್ಲಾಡ್ತಾ ಇದೆ ನೋಡಿ. ಇಲ್ಲಿ ಇನ್ನೂ ರಕ್ತ ನಿಲ್ಲಿಲ್ಲ, ಇನ್ನೂ ಬುಲೆಟ್ ಬರ್ತಾನೆ ಐತೆ. ಈ ಬಗ್ಗೆ ಮಾತನಾಡಿರುವ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ 3ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಈ ದಿವಸ ನಮ್ಮ ದಾಬಸ್ಪೇಟ್ ಲಿಮಿಟ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಇನ್ಸಿಡೆಂಟ್ ಏನು ಅಂತಂದರೆ 2 ವಾಹನಗಳು ಬರ್ತಾ ಇರ್ತವೆ. ಇಟ್ಸ್ ರೋಡ್ ರೇಜ್ ಅಂತ ನಾವು ಹೇಳ್ತೀವಿ. ರೋಡ್ ರೇಜ್ ಇನ್ಸಿಡೆಂಟ್. ಆ ಇನ್ಸಿಡೆಂಟಲ್ಲಿ ಒಂದು ವಾಹನ XUV ಇದೆ, ಒಂದು ಇನೋವಾ ಕಾರ್ ಇದೆ. XUVಯಲ್ಲಿ ಇರುವಂಥದ್ದು ಇನೋವಾದಲ್ಲಿ ಇಬ್ಬರಿಗೂ ಮಧ್ಯೆ ಒಂದು ಅವರು ಹಿಂದೆ ಬರ್ತಾರೆ, ಅವ್ರು ಮುಂದೆ ಬರ್ತಾರೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಗಾಡಿಗಳನ್ನ ಸೈಡಿಗೆ ತಗೊಳ್ತಾರೆ. ಸೈಡಿಗೆ ತಗೊಂಡಾಗ ಈ ಇನೋವಾ ಇದು XUVಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಗನ್ಮನ್
ಅವರ ಇನೋವಾ ಗಾಡಿಯಲ್ಲಿರುವಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಆಗುತ್ತೆ, ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ. ಆ ಪ್ರಕಾರ ಅವ್ರಿಗೆ ಹೊಡೆದಿದ್ದು, ಆಮೇಲೆ ಸ್ವಲ್ಪ ಅಲ್ಲಿ ಒಳಗಡೆ ಇರೋರಿಗೂ ಸ್ವಲ್ಪ ತಳ್ಳಾಟ ಆಗಿದ್ದಿದೆ, ಅಲ್ಲಿ ಒಳಗಡೆ ಇದ್ದವ್ರಿಗೂ ಒಂದು ಹೊಡೆದಿದ್ದಾರೆ ಅಂತ ಒಂದು ಕೇಸು. ಆ ಪ್ರಕಾರ ನಾವು ಇಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ದಾಬಸ್ಪೇಟ್ ಪೊಲೀಸ್ ಸ್ಟೇಷನ್ ಕೇಸು. ಸೆಕ್ಷನ್ 1172, 126, ಸಬ್ ಕ್ಲಾಸ್ 2, 74, 351, ಸಬ್ ಕ್ಲಾಸ್ 3, 352, ಸಬ್ ಕ್ಲಾಸ್ 3 and 5 ಇಷ್ಟು BNS ಅಡಿಯಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿಗಳು 3 ಜನ ಆರೋಪಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ತನಿಖೆ ಅನಂತಕುಮಾರ್ ಹೆಗಡೆ ಮತ್ತು ಇನ್ನೊಬ್ಬರು ಡ್ರೈವರು, ಇನ್ನೊಬ್ಬರು ಗನ್ಮ್ಯಾನ್ ಅಂತ ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೊಂದು 4 ಜನ ಇದ್ದರು ಅಂತ ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಡೀಟೇಲ್ಸ್ ಇದೆ. ಇದನ್ನು ಫರ್ದರ್ ಈಗ ಫಸ್ಟ್ ನಾವು FIR ಮಾಡಿದ್ದೀವಿ. FIR ಆದ ನಂತರ ನಮ್ಮ ತನಿಖಾಧಿಕಾರಿಗಳು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್. ಆಮೇಲೆ ಇದರೊಳಗೆ ಇರುವಂಥದ್ದು ಏನು ಇದೆ ಅತ್ಯಂತ ಸೀರಿಯಸ್ ನಾವು ಕೇಸನ್ನು ಗಂಭೀರತೆಯಿಂದ ನಾವು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಎಲ್ಲ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ತನಿಖಾನೂ ಕೂಡ ನಾವು ಈಗ ಶುರು ಮಾಡ್ತೀವಿ. ಆ ಪ್ರಕಾರ ಫರ್ದರ್ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಇದರೊಳಗೆ ಏನೋ ಇಂಜೂರಿ ಏನು ಆಗಿದ್ದಾರೆ ಅವರು ತುರ್ತು ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕೆ ಫಸ್ಟ್ ನಾವು ಇಂಜೂರ್ಡ್ಗೆ ನಾವು ಅದನ್ನು ನೋಡಿಬಿಟ್ಟು ಫರ್ದರ್ ತನಿಖೆ ಮಾಡಿ ಮತ್ತೆ ನಿಮಗೆ ನಾನು ನಾಳೆ ಅಪ್ಡೇಟ್ ಕೊಡ್ತೀನಿ. ಏನೇ ಹೇಳಿ, ಆನಂದ್ ಕುಮಾರ್ ಹೆಗಡೆ ರಾಜಕೀಯದಿಂದ ದೂರ ಸರಿದ ಬಳಿಕ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಇನ್ನೂ ಕೂಡ ಆ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ದ್ವೇಷ ಅವರಲ್ಲಿ ಹಾಗೆ ಉಳ್ಕೊಂಡಿದೆಯಾ ಅನ್ನುವಂತಹ ಅನುಮಾನ. ಕಾರಣ ಮುಸ್ಲಿಂ ಅನ್ನೋ ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡಿಬಿಟ್ರ? ಪೊಲೀಸರ ತನಿಖೆಯಿಂದಲೇ ಈ ಸತ್ಯಾಂಶ ಬೆಳಕಿಗೆ ಬರಬೇಕಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.